ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೆ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಶೋಭಾ ಶೆಟ್ಟಿ ಆ ಹೊರತು ನಿರ್ಧಾರದಿಂದ ಶಿಶಿರ್ ಮತ್ತು ಐಶ್ವರ್ಯಗೆ ಸಿಗಲಿದೆ ಬಂಪರ್ ಗಿಫ್ಟ್. ಬಿಗ್ ಬಾಸ್ ಶೋನ ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಸಂಚಿಕೆಯಲ್ಲಿ ಡ್ರಾಮಾವೇ ನಡೆದಿದೆ. ನಟಿ ಶೋಭಾ ಶೆಟ್ಟಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದುಕೊಂಡು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದರು. ಆದರೆ ಎರಡೇ ವಾರ ಶೋಭಾ ಅವರಿಗೆ ಬಿಗ್ ಬಾಸ್ ಕನ್ನಡ ಶೋ ಶಾಕ್ ಎನಿಸಿದೆ. ಇವರ ಈ ನಿಲುವಿನಿಂದ ಶಿಶಿರ್ ಅಥವಾ ಐಶ್ವರ್ಯ ಸಿಂಧೋಗಿಗೆ ಬಂಪರ್ ಚಾನ್ಸ್ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಶಿಶಿರ್ ಶಾಸ್ತ್ರಿ ಮತ್ತು ಗೋಲ್ಡ್ ಸುರೇಶ್, ಭವ್ಯ ಮತ್ತು ಐಶ್ವರ್ಯ ಸಿಂಧೋಗಿ, ತ್ರಿವಿಕ್ರಮ್ ಹಾಗೂ ಚೈತ್ರ ಶೋಭಾ ಶೆಟ್ಟಿ ಅವರು ನಾಮಿನೇಟ್ ಆಗಿದ್ದರು ಮತ್ತು ಸುದೀಪ್ ಅವರು ಗೋಲ್ಡ್ ಸುರೇಶ್ ಮತ್ತು ತ್ರಿವಿಕ್ರಮ್ ಅವರು ಸೇಫ್ ಆಗಿದ್ದಾರೆ ಎಂದಿದ್ದಾರೆ. ಸಂಡೇ ವಿತ್ ಸುದೀಪ ಬಾದ್ಶಾ ಸಂಚಿಕೆಯಲ್ಲಿ ಎಲಿಮಿನೇಟ್ ಆಗುವವರನ್ನು ಬಿಟ್ಟು ಉಳಿದವರನ್ನು ಸೇಫ್ ಮಾಡಬೇಕಿತ್ತು. ಆದರೆ ಆಗಿದ್ದೇ ಬೇರೆ. 7 ಜನರಲ್ಲಿ ಬಾಕಿ 5ರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಸೇಫ್ ಆಗ್ತಾರೆ ಅನ್ನೋದು ಅವರು ಹೇಳಬೇಕಿತ್ತು. ಭವ್ಯ ಅವರನ್ನು ಸೇಫ್ ಮಾಡಿದ ಮೇಲೆ ಶೋಭಾ ಶೆಟ್ಟಿ ಕೂಡ ಸೇಫ್ ಅಂತ ಹೇಳಿದರು. ಆಗ ಟ್ವಿಸ್ಟ್ ಕೊಟ್ಟ ಶೋಭಾ, ನಾನು ಶೋನಿಂದ ಹೊರಗೆ ಹೋಗ್ತೀನಿ, ನನಗೆ ಇಲ್ಲಿರಲು ಆಗುತ್ತಿಲ್ಲ, ನನ್ನ ಆರೋಗ್ಯ ಸರಿಯಿಲ್ಲ ಎಂದೆಲ್ಲ ಕಾರಣಗಳನ್ನು ನೀಡಿದರು. ಆದರೆ ಕೊನೆಗೆ ಸುದೀಪ್ ಅವರು ಶೋಭಾ ಅವರನ್ನು ಮನವೊಲಿಸಿದರು. ಆಗ ಓಟ್ ಹಾಕಿದ ಎಲ್ಲರಿಗೂ ಧನ್ಯವಾದ ಹೇಳಿ ಆಟದಲ್ಲಿ ಮುಂದುವರಿಯುವುದಾಗಿ ಶೋಭಾ ತಿಳಿಸಿದರು. ಮತ್ತೆ ಉಲ್ಟಾ ಹೊಡೆದ ಶೋಭಾ ಅವರನ್ನು ಸೇಫ್ ಮಾಡಿದ ಮೇಲೆ ಚೈತ್ರ ಅವರನ್ನು ಕೂಡ ಸುದೀಪ್ ಸೇಫ್ ಎಂದು ಹೇಳಿದರು. ಬಾಟಮಲ್ಲಿ ಉಳಿದವರು ಐಶ್ವರ್ಯ ಮತ್ತು ಶಿಶಿರ್ ಮಾತ್ರ. ಇವರಿಬ್ಬರಲ್ಲಿ ಈ ವಾರ ಒಬ್ಬರು ಎಲಿಮಿನೇಟ್ ಆಗೋದು ಖಚಿತ ಎಂಬ ವಾತಾವರಣ ಸೃಷ್ಟಿಯಾಯಿತು. ಆಗ ಇದ್ದಕ್ಕಿದ್ದಂತೆ ಮತ್ತೆ ಟ್ವಿಸ್ಟ್ ಕೊಟ್ಟ ಶೋಭಾ ಶೆಟ್ಟಿ, ನನಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ ಸರ್, ನನಗೆ ಬ್ಲಾಂಕ್ ಆಗಿದ್ದೀನಿ, ನಾನು ನಿಮಗೆ ಕ್ಷಮೆ ಕೇಳ್ತೀನಿ ಎಂದು ಸುದೀಪ್ಗೆ ಹೇಳಿದರು. ಇದು ಸುದೀಪ್ ಅವರಿಗೆ ಬೇಸರ ಮೂಡಿಸಿತು. ಮತ್ತು ಓಟ್ ಹಾಕಿ ಅಂತ ಇಷ್ಟೊಂದೆಲ್ಲ ನೀವು ಬೇಡಿಕೊಳ್ತೀರಿ, ಈಗ ಓಟ್ ಹಾಕಿದ ಜನರಿಗೆ ನೀವು ಏನು ಮರ್ಯಾದೆ ಕೊಟ್ಟಂಗೆ ಆಯಿತು, ನನಗೆ ಸಿಂಪತಿ ಬೇಡ, ಇದನ್ನು ನಾನು ಒಪ್ಪಿಕೊಳ್ಳಲಾಗುವುದಿಲ್ಲ, ಸಂಪೂರ್ಣವಾಗಿ ಇದು ಡ್ರಾಮಾ, ನಾನು ನಿಮಗಾಗಿ ಬಾಗಿಲು ತೆಗೆಸುತ್ತಿದ್ದೇನೆ, ತಾವು ಇಲ್ಲಿಂದ ಹೋಗಬಹುದು ಎಂದು ಖಾರವಾಗಿ ಪ್ರತಿಕ್ರಿಯಿಸಿದರು ಸುದೀಪ್ ಸರ್. ಬಾಟಮ್ 2ರಲ್ಲಿದ್ದ ಶಿಶಿರ್ ಮತ್ತು ಐಶ್ವರ್ಯ ಇದರಿಂದ ಇಂದು ಬಂಪರ್ ಚಾನ್ಸ್ ಸಿಕ್ಕಿತು ಮತ್ತು ಬಹುತೇಕ ಶೋಭಾ ಅವರು ಶೋವನ್ನು ಕ್ವಿಟ್ ಮಾಡುವುದು ಖಚಿತವಾಗಿದ್ದು, ಶಿಶಿರ್ ಮತ್ತು ಐಶ್ವರ್ಯ ಇವರಿಬ್ಬರಲ್ಲಿ ಒಬ್ಬರು ಈ ವಾರ ಎಲಿಮಿನೇಷನ್ನಿಂದ ಪಾರಾಗಿದ್ದಾರೆ ಮತ್ತು ಶೋಭಾ ಶೆಟ್ಟಿ ಹೊರಗೆ ಹೋಗುವುದನ್ನು ನೀವು ನೋಡಬಹುದಾಗಿದೆ. ಓಕೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.